ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಹೃಷಿಕೇಶ್ ಕರೆದ ಕೂಡಲೇ ಪಾರ್ಟಿಯಿಂದ ಹೇಳದೆ ಕೇಳದೆ ಹೋದ ಋತ್ವಿ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಮನೆಗೆ ಬರುವಾಗ ಅವಳಿಗೆ ಬಾಯಿಗೆ ಬಂದಂತೆ ಬೈದ ಋಷ್ ಅವಳಿಗೆ ಮಾತನಾಡಲು ಸಹ ಅವಕಾಶ ಕೊಡದಂತೆ ಅವಳ ನಡತೆಯ ಬಗ್ಗೆ ಕೀಳಾಗಿ ಮಾತನಾಡುತ್ತಾ ಮತ್ತೆ ಮತ್ತೆ ಅವಳನ್ನು ವೇಶ್ಯೆ ಎಂದು ಕರೆಯುವಾಗ ನೋಡುವಷ್ಟು ನೋಡಿದ ಋತ್ವಿ ಇನ್ನೂ ಸಹಿಸಲು ಸಾಧ್ಯವೇ ಇಲ್ಲ ಎಂದುಕೊಂಡು ಅವನ ಕೆನ್ನೆಗೆ ಬಾರಿಸುತ್ತಾಳೆ. ಒಂದಲ್ಲ ಎರಡಲ್ಲ, ಒಟ್ಟೊಟ್ಟಿಗೆ 4 ಏಟನ್ನು ಕೊಡ್ತಾಳೆ. ಆಗ ಋಷ್ ಯಾವಳೆ ಅವಳು ನನಗೆ ಹೊಡೆಯೋದು ಎನ್ನುವಾಗ ಮತ್ತೊಂದು ಪೆಟ್ಟು ಕೊಟ್ಟ ಹೆಣ್ಣು ಮುಚ್ಚಲೋ ಸಾಕು, ಇಷ್ಟು ಹೊತ್ತು ನೀನು ಹುಚ್ಚುನಾಯಿ ಬೊಗಳಿದ ಹಾಗೆ ಬೊಗಳಿದೆ ಅಲ್ವಾ, ಈಗ ನನ್ನ ಟರ್ನ್. ಈಗ ನಾನು ಮಾತಾಡ್ತೀನಿ, ಅಲ್ಲಿಯವರೆಗೂ ಒಂದೇ ಒಂದು ಮಾತು ಆಚೆಗೆ ಬರಬಾರ್ದು. ಮಧ್ಯದಲ್ಲಿ ಮಾತಾಡಿದರೆ ನಿನ್ನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿಬಿಡ್ತೀನಿ, ಹುಷಾರ್ ಎಂದು ಎಚ್ಚರಿಕೆ ಕೊಡುತ್ತಾಳೆ. ಅವನಿನ್ನು ದಂಗಾಗಿ ಅವಳನ್ನೇ ನೋಡುವಾಗ, ಹೌದು ನಾನು ವೇಶ್ಯೆ, ಈ ಆವ್ಯ ಪುರುಷೋತ್ತಮ್ ಒಬ್ಬಳು ವೇಶ್ಯೆ ಎಂದು ಜೋರಾಗಿಯೇ ಹೇಳುತ್ತಾಳೆ ಋತ್ವಿ. ಹೌದು ಕಣೋ, ನಾನು ವೇಶ್ಯೆಯ ಮನೆಯಲ್ಲಿ ಇದ್ದವಳು, ನಾನೊಬ್ಬ ವೇಶ್ಯೆನೇ. ಏನೀಗ ಏನು ಮಾಡ್ತೀಯ ನೀನು? ಇನ್ಮುಂದೆ ಕೂಡ ನಾನು ಅದೇ ಕೆಲಸ ಮಾಡ್ತೀನಿ ಅಂದರೆ ಏನು ಮಾಡೋಕ್ಕೆ ಆಗುತ್ತೆ ನಿನ್ನಿಂದ? ಹೇಳೋ, ಏನು ಮಾಡ್ತೀಯಾ? ನಾನು ವೇಶ್ಯೆನೋ ಇಲ್ಲ ಮತ್ತೊಂದೋ, ಅದರಿಂದ ನಿಂಗಾಗುವ ಲಾಭ ಅಥವಾ ನಷ್ಟವೇನು ಎನ್ನುತ್ತಾ ಅವನ ಕೊರಳಪಟ್ಟಿಯ ಸಹಿತ ಅವನನ್ನು ತಳ್ಳುತ್ತಾಳೆ ಋತ್ವಿ. ಋಷ್ ಅವಳನ್ನೇ ನೋಡುವಾಗ, ಏನಂದೆ ನೀನು? ಒಟ್ಟೊಟ್ಟಿಗೆ 4 ಜನ ಗಂಡಸರನ್ನು ಮೇಂಟೈನ್ ಮಾಡ್ತಾ ಇದ್ದೀನಾ? ಹೌದು, ಏನೀಗ? ನನ್ನ ಜೀವನ ನನ್ನಿಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ. ಅದನ್ನು ಕೇಳೋಕೆ ಯಾವ ಊರ ದೊಣ್ಣೆ ನಾಯಕ ನೀನು? ಕುಶಾಲ್, ರಿಚಿ, ನೀಲೇಶ್, ಹೃಷಿಕೇಶ್ ಎಲ್ಲರೂ ನನಗೆ ಗಿರಾಕಿಗಳೇ. ಎಲ್ಲರ ಜೊತೆಗೂ ನಾನು ಮಲಗಿದ್ದೀನಿ, ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ. ಅದರಿಂದ ನಿಂಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅಥವಾ ಆ ದುಡ್ಡಲ್ಲಿ ನಿಂಗೂ ಪಾಲು ಬೇಕಾ? ಅವರಷ್ಟೇ ಅಲ್ಲ, ನಿನ್ನ ಆಫೀಸಿನಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ನಾನು ಸೆರಗು ಹಾಸಿದ್ದೀನಿ. ಏನು ಮಾಡ್ತೀಯಾ? ಏನು ಕಿಸಿದು ದಬ್ಬಾಗ್ತೀಯಾ ಹೇಳು? ಹೇಳೋ, ನಿನ್ನಿಂದ ಏನು ಮಾಡೋಕ್ಕೆ ಆಗುತ್ತೆ? ಅದು ಸರಿ, ನನ್ನ ಜೀವನದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ನೀನು ಯಾವ ಸೀಮೆಯ ನಾಯಿ? ನನ್ನ ಹುಟ್ಟಿಸಿದ ಅಪ್ಪನ ನೀನು? ಒಡ ಹುಟ್ಟಿದ ಅಣ್ಣನ? ಕಟ್ಟಿಕೊಂಡ ಗಂಡನ? ಯಾರು ನೀನು ನನಗೆ? ನನಗೂ ನಿಂಗೂ ಯಾವ ಸಂಬಂಧ ಇದೆ ಅಂತ ಎಲ್ಲನೂ ಕೇಳೋಕ್ಕೆ ಬರ್ತೀಯಾ? ಹಾಗೆ ಇರು ಹೀಗೆ ಇರು ಅಂತ ಕೇಳೋಕ್ಕೆ ನಿನಗೆ ಯಾವ ರೈಟ್ಸ್ ಇದೆ ಹೇಳು? ನಿನ್ನ ಜೊತೆ ಎಲ್ಲ ಮುಗಿದು ಹೋಯಿತು, ಅದಕ್ಕೆ ನಿನ್ನ ಮೇಲೆ ನನಗೆ ಹಕ್ಕಿದೆ ಅಂತ ಹೇಳ್ತೀಯಾ ಅಲ್ವಾ? ಹಾಗಾದರೆ ನೀನು ಇದುವರೆಗೂ ಯಾರ್ಯಾರ ಜೊತೆ ಮಲಗಿದ್ದೀಯಾ ಅವರೆಲ್ಲರ ಮೇಲೂ ಹೀಗೆ ಹಕ್ಕು ಚಲಾಯಿಸಲು ಸಾಧ್ಯನಾ? ಇಲ್ಲ ಅಲ್ವಾ? ನಾನು ಇಷ್ಟು ದಿನ ನಿನ್ನ ಹುಚ್ಚಾಟಗಳನ್ನು ಹಲ್ಲು ಕಚ್ಚಿ ಸಹಿಸುತ್ತಾ ಬಂದೆ. ಹೋಗಲಿ ಬಿಡು ಅಂತ. ಯಾಕೆ ಗೊತ್ತಾ? ನೀನು ಎಂಥವನೇ ಆದರೂ ನನಗೆ ಎಷ್ಟೇ ಅವಮಾನ ಮಾಡಿ ಈ ರೀತಿ ಚುಚ್ಚು ಮಾತುಗಳಿಂದ ನನ್ನ ಮನಸ್ಸಿಗೆ ಘಾಸಿ ಮಾಡಿದರೂ ನಿನ್ನಲ್ಲಿ ಒಂದು ಒಳ್ಳೆಯ ಮನಸ್ಸಿದೆ. ಅದಕ್ಕೆ ನೀನು ನನ್ನನ್ನು 3-4 ಬಾರಿ ಕಷ್ಟದಿಂದ ಕಾಪಾಡಿದ್ದೀಯಾ ಎನ್ನುವ ಒಂದೇ ಒಂದು ಕಾರಣಕ್ಕೆ ಮಾತ್ರ. ನೀನು ಮಾತ್ರವೇ ಅಲ್ಲ, ನನಗೆ ಯಾರಿಂದಲೇ ಸಹಾಯ ಆದರೂ ನಾನು ಅವರಿಗೆ ನಿಯತ್ತಿನಿಂದ ಇರ್ತೀನಿ. ನನ್ನ ಚಿಕ್ಕಮ್ಮ ಎಂಥ ರಾಕ್ಷಸಿ ಆದರೂ ಅಮ್ಮ ಹಸಿವು ಎಂದಾಗ ಹಳಸಿದ ಅನ್ನ ಕೊಟ್ಟು ನನ್ನ ಹೊಟ್ಟೆ ತುಂಬುವಂತೆ ಮಾಡಿದ್ದಾಳೆ ಎನ್ನುವ ಕಾರಣಕ್ಕೆ ಇದುವರೆಗೂ ಅವಳ ತಲೆ ಒಡೆಯದೆ ಬಿಟ್ಟಿದ್ದೆ ನಾನು. ನಿಯತ್ತಿನ ವಿಷಯಕ್ಕೆ ಬಂದರೆ ಈ ಆವ್ಯ ಹೀಗೇನೆ. ಇದೊಂದೇ ಕಾರಣಕ್ಕೆ ನೀನು ಏನೇ ಮಾಡಿದರೂ ಹೇಳಿದರೂ ನಾನು ಸುಮ್ಮನೆ ಇದ್ದೆ. ನೀನು ಮೋಸದಿಂದ ಕಾಂಟ್ರಾಕ್ಟ್ಗೆ ಸಹಿ ಹಾಕಿಸಿಕೊಂಡ್ರೂ ನೀನು ಕೊಡುವ ಕಾಟಗಳನ್ನು ಸಹಿಸಿಕೊಂಡಿದ್ದೇ ನಿಯತ್ತಿಗಾಗಿ. ಇಲ್ಲಾಂದರೆ ರಾತ್ರೋರಾತ್ರಿ ಈ ಊರು ಬಿಟ್ಟು ಹೋಗೋದು ಎಷ್ಟು ಹೊತ್ತಿನ ಕೆಲಸ ನನಗೆ? ಇದುವರೆಗೂ ನಾನು ಸಾಕಷ್ಟು ತಗ್ಗಿ ಬಗ್ಗಿ ನೋಡಿದ್ದೀನಿ, ಆದರೆ ಇನ್ನೂ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಯಾರ ಜೊತೆ ಮಾತಾಡಿದರೂ ಸಂಬಂಧ ಕಲ್ಪಿಸಿ ಬಿಡುವ ನೀನು ನಿನ್ನ ಅಪ್ಪ ಮತ್ತು ತಾತನನ್ನು ಬಿಟ್ಬಿಟ್ಟೆ ನೋಡು. ಅದಕ್ಕೆ ನಾನೇ ಸೇರಿಸಿ ಬಿಡ್ತೀನಿ ಬಿಡು, ನನಗೆ ಅವರ ಜೊತೆಗೂ ಸಂಬಂಧವಿದೆ. ಹೃಷಿಕೇಶ್ನ ಕಾರಿನಿಂದ ಇಳಿಯುವಾಗ ಸೀಟ್ಗೆ ಸಿಕ್ಕಿ ಹಾಕಿದ ಸೆರಗನ್ನು ಬಿಡಿಸಿ ಸರಿಪಡಿಸಿಕೊಂಡಿದ್ದಕ್ಕೆ ಅವನೊಂದಿಗೆ ಕಾರಲ್ಲೇ ರೊಮ್ಯಾನ್ಸ್ ಮಾಡಿದ್ಯಾ ಅಂತ ಕೇಳಿದ್ಯಲ್ಲ. ಮತ್ತು ಎಷ್ಟೋ ಸಲ ನಿನ್ನ ಅಪ್ಪನ ಕ್ಯಾಬಿನಿಂದ ಆಚೆಗೆ ಬರುವಾಗ ನನ್ನ ದುಪ್ಪಟ್ಟ ಬಾಗಿಲಿಗೆ ತಗುಲಿ ನಾನು ದುಪ್ಪಟ್ಟ ಸರಿಪಡಿಸಿಕೊಂಡಾಗ ನಮ್ಮಪ್ಪನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದ ಅಂತ ನೀನು ಯಾವತ್ತೂ ಕೇಳಲೇ ಇಲ್ವಲ್ಲ ಎನ್ನುತ್ತಾಳೆ. ತಕ್ಷಣ ಋತ್ವಿ, ನಾಲಿಗೆ ಬಿಗಿ ಹಿಡಿದು ಮಾತಾಡು ಎಂದು ದವಡೆ ಬಿಗಿಯುತ್ತಾನೆ ಋಷ್. ಕಂಡಿದ್ದೀನಿ ಮುಚ್ಚಲೈ, ಏನೋ ದೊಡ್ಡ ಸಾಚ ಅನ್ನೋ ಹಾಗೆ ಬಿಲ್ಡಪ್ ಕೊಡಬೇಡ. ನಿನಗೊಬ್ಬನಿಗೆ ಮಾತ್ರ ಹೀಗೆಲ್ಲ ಮಾತಾಡೋಕ್ಕೆ ಬರೋದು ಅಂದ್ಕೊಂಡ್ಯಾ? ನಾನು ಮಾತನಾಡಲು ನಿಂತರೆ ನೀನು ಕಿವಿ ಮುಚ್ಕೋಬೇಕು ಮಗನೇ.
ನಿನ್ನ ಅಮ್ಮ, ಅಜ್ಜಿ, ಅಕ್ಕ, ಅಪ್ಪ ಯಾರನ್ನೂ ಬಿಡಲ್ಲ ಮತ್ತೆ. ನಿನ್ನ ಬಾಯಿ ಬಚ್ಚಲು ಆದರೆ ನಾನು ಮಾತಾಡಲು ಶುರು ಮಾಡಿದರೆ ಪಕ್ಕಾ ಮೋರಿನೇ. ನೀನು ಮೊದಲ ಸಲ ಹೀಗೆಲ್ಲ ಆಡಿದಾಗಲೇ ನಿನ್ನ ಹೆತ್ತವರು, ಮನೆಯ ಹಿರಿಯರು ನಿನ್ನ ಅಂಡ ಮೇಲೆ ಒದ್ದು ಬುದ್ಧಿ ಹೇಳಿದರೆ ಇವತ್ತು ನೀನು ಇಷ್ಟೆಲ್ಲ ಆಡ್ತಾ ಇರಲಿಲ್ಲ. ನೀನು ಜೈಲಿಗೆ ಹೋಗಿದ್ದೆ ಅನ್ನೋದು ಮಾತ್ರ ಗೊತ್ತು, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಕಾರಣ ಏನೇ ಇರಲಿ, ನಿನ್ನನ್ನು ಜೈಲಿಗೆ ಹಾಕಿಸಿದ್ದು ಒಳ್ಳೆಯದೇ. ಇಲ್ಲವಾದರೆ ನಿನ್ನ ಅಹಂಕಾರ ತಲೆಗೇರಿ ಬಿಡ್ತಿತ್ತು. ಕುಶಾಲ್ಗೆ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡೋದು ಹೇಗೆಂದು ಹೇಳಿಕೊಟ್ಟಿದ್ದು ನಿಜ. ಅದಕ್ಕೆ ಅವನು ನನಗೆ ಕಸ್ಟಮರ್ ಅನ್ನೋದೇ ಆದರೆ ನಿನಗೂ ಕೂಡ ಡ್ಯಾನ್ಸ್ ಹೇಳಿಕೊಟ್ಟಿದ್ದೀನಿ. ಮತ್ತೆ ಏನಂದೆ ನೀನು? ರಿಚಿ ಹತ್ರ ನಂಬರ್ ಎಕ್ಸ್ಚೇಂಜ್ ಜೊತೆಗೆ ಇನ್ನೇನು ಎಕ್ಸ್ಚೇಂಜ್ ಮಾಡಿಕೊಂಡೆ ಅಂತಾನಾ? ಅವನನ್ನು ಕರೆದುಕೊಂಡು ಅವನ ಜೊತೆ ಹೋಗೋಕೆ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡೆ ಅಂತ ಅಲ್ವಾ? ಹಾಗಾದರೆ ನೀನು ನನ್ನ ಹತ್ರ ನಂಬರ್ ಕೊಡು ಅಂತ ಆಗಾಗ ಕೇಳ್ತಾ ಇದೆಯಲ್ಲ, ಯಾಕೆ? ನಿಂಗೆ ತೆವಲು ಬಂದಾಗ ನನ್ನನ್ನು ಕರೆಯೋಕಾ? ಮತ್ತೆ ಆ ಮುದುಕ ನನ್ನನ್ನು ನೋಡಿ ಜೊಲ್ಲು ಸುರಿಸಿದರೂ ಅವನೊಂದಿಗೆ ಮಾತಾಡಿದೆ. ಅದಕ್ಕೆ ಅವನೂ ನನಗೆ ಕಸ್ಟಮರಾ? ಹಾಗಾದರೆ ನೀನು ಕೂಡ ನನ್ನನ್ನು ನೋಡಿ ಜೊಲ್ಲು ಸುರಿಸಿಲ್ವಾ? ನಿನ್ನ ಎದೆ ಮುಟ್ಟಿ ಹೇಳು, ನನ್ನನ್ನು ನೋಡಿ ನೀನು ಯಾವತ್ತೂ ಆಸೆ ಪಟ್ಟಿಲ್ವಾ? ಸುಳ್ಳು ಹೇಳಬೇಡ. ನೀನು ನನ್ನನ್ನೇ ತಿನ್ನೋ ಹಾಗೆ ನೋಡೋದನ್ನು ನಾನು ಎಷ್ಟೋ ಸಲ ನೋಡಿದ್ದೀನಿ. ಆ ಮುದುಕನ ಜೊತೆ ಮಾತನಾಡಬಾರ್ದು ಅಂದಮೇಲೆ ನಿನ್ನ ಜೊತೆ ಕೂಡ ಮಾತನಾಡಬಾರ್ದು ತಾನೇ? ನೆಕ್ಸ್ಟ್ ಯಾರು? ಹೃಷಿಕೇಶ್. ಅವನು ಕುಡಿದ ಎನ್ನುವ ಕಾರಣಕ್ಕೆ ನಾನು ಅವನೊಂದಿಗೆ ಹೋಗಿದ್ದು ತಪ್ಪು ಅನ್ನೋದೇ ಆದರೆ ನೀನು ಕುಡಿದಾಗೆಲ್ಲ ನಿನ್ನ ಕಾರಿನಲ್ಲಿ ಬಂದಿದ್ದೀನಿ. ಅದಕ್ಕೆ ಏನಂತ ಹೇಳಬೇಕು? ಅವನು ಹೇಗೆ ಕುಡುಕನೋ ನೀನು ಹಾಗೆ ಕುಡುಕನೇ. ನನಗೆ ಕಷ್ಟಪಟ್ಟು ದುಡಿದು ತಿನ್ನಲು ಬರುವುದಿಲ್ಲ, ಅದಕ್ಕೆ ವೇಶ್ಯಾವೃತ್ತಿ ಮಾಡ್ತಾ ಇದ್ದೀನಿ ಅಲ್ವಾ? ಅದಕ್ಕೆ ಮತ್ತೆ ನೀನು ಕಸ ಗುಡಿಸಿ, ಬೇರೆಯವರ ಎಂಜಿಲು ತೆಗಿ, ಗಾರೆ ಕೆಲಸ ಮಾಡು, ಮರಳು ಜರಡಿ ಹಿಡಿ, ಇಟ್ಟಿಗೆ ಹೊರು, ಬಿಸಿಲಿನಲ್ಲಿ ಕೆಲಸ ಮಾಡು ಎಂದಾಗ ತುಟಿಕ್ ಪಿಟಿಕ್ ಎನ್ನದೆ ಕೆಲಸ ಮಾಡಿದ್ದು. ಆದರೆ ನಾನು ಹಾಗೆ ಮಾಡಿದ್ದು ತಪ್ಪು. ಅದರ ಬದಲು ಹೋಗಲೋ, ನಾನು ಈ ಕೆಲಸ ಎಲ್ಲ ಮಾಡಲ್ಲ, ಅದರ ಬದಲು AC ರೂಮಲ್ಲಿ ಯಾರಾದರೂ ಶ್ರೀಮಂತನಿಗೆ ಸೆರಗು ಹಾಸ್ತೀನಿ ಅಂತ ಹೇಳಬೇಕಿತ್ತು ಅಲ್ವಾ? ನೆಕ್ಸ್ಟ್ ಯಾವ ಪಾಯಿಂಟ್? ಹಾಂ, ನಾನ್ಯಾಕೆ ನಿನ್ನನ್ನು ಮದುವೆ ಆಗಲಿಲ್ಲ? ಯಾಕಂದರೆ ನನಗೆ ನೀನು ಕೊಡುವ ಸುಖ ಸಾಲಲ್ಲ ಅಂತ ಅಲ್ವಾ? ಹೌದು ಕಣೋ, ನನಗೆ ನೀನು ಕೊಡುವ ಸುಖ ತೃಪ್ತಿ ಕೊಡಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ನೀನು ಗಂಡಸು ಅನ್ನೋದೇ ದೊಡ್ಡ ಅನುಮಾನ. ಯಾವುದಕ್ಕೂ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ನಿನ್ನ ಗಂಡಸ್ತನವನ್ನು ಟೆಸ್ಟ್ ಮಾಡಿಸಿಕೊಂಡು ಬಿಡು. ಬರೀ ಮೀಸೆಗಡ್ಡ ಬಿಟ್ಟರೆ, ಹೆಣ್ಣಿನ ಮೇಲೆ ಕೈ ಮಾಡಿ ಹೊಲಸು ಮಾತಾಡಿದರೆ ಮಾತ್ರ ಗಂಡಸಾಗಲ್ಲ. ನಮ್ಮ ಮನೆಯ ಬೆಕ್ಕಿಗೂ ಹುಟ್ಟುವಾಗಲೇ ಮೀಸೆ ಇತ್ತು, ನೀನು ಕೂಡ ಹಾಗೇನೆ ಎಂದು ವ್ಯಂಗ್ಯವಾಗಿ ಹೇಳಿ ತುಚ್ಛವಾಗಿ ನಗುತ್ತಾಳೆ ಋತ್ವಿ. ತಕ್ಷಣ ಋತ್ವಿ ಎಂದರಚಿದ ಋಷ್ ಒಮ್ಮೆಲೆ ಅವಳ ಕೊರಳಿಗೆ ಕೈ ಹಾಕಿದರೆ ಮತ್ತೊಮ್ಮೆ ಅವನ ಕೆನ್ನೆಗೆ ಬಾರಿಸುವ ಹೆಣ್ಣು ಅವನ ಕೈಯನ್ನು ಕಿತ್ತೆಸೆದು, ನನ್ನ ಮಾತು ಪೂರ್ತಿಯಾಗಿಲ್ಲ. ಅಲ್ಲಿಯವರೆಗೂ ನೀನು ಬಾಯಿ ಕೈ ಎರಡನ್ನೂ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡ್ರೆ ನಿನಗೆ ಒಳ್ಳೆಯದು. ಇಲ್ಲಾಂದರೆ ರೋಡ್ನಲ್ಲಿ ಬಿದ್ದಿರುವ ಕಲ್ಲುಗಳೇ ಸಾಕು ನಿನ್ನ ಬುರುಡೆ ಹೊಡೆಯುವುದಕ್ಕೆ ಎಂದರೆ ಅವಳ ಉರಿಯುತ್ತಿರುವ ಮುಖ ಕಂಡು ಸುಮ್ಮನಾದರೂ ಹಲ್ಲು ಕಡಿಯುವುದನ್ನು ಬಿಡಲಿಲ್ಲ ಋಷ್. ಮತ್ಯಾವ ಪಾಯಿಂಟ್ನ ನಾನು ಬಿಟ್ಟೆ ಎಂದು ಯೋಚಿಸುವ ನಟನೆ ಮಾಡಿದ ಋತ್ವಿ, ನೆನಪಿಗೆ ಬಂತು. ಅದೇ, ನನಗೆ ಕಾಯಿಲೆ ಏನಾದರೂ ಇದ್ದರೆ ಅಲ್ವಾ? ಕರೆಕ್ಟ್. ನೀನು ಅನುಮಾನ ಪಟ್ಟಿದ್ದು ಸರಿಯೇ. ನಿಂಗೆ ಆ ಅನುಮಾನ ಇದ್ಮೇಲೆ ಮಾತು ಮಾತಿಗೂ ಯಾಕೆ ನನ್ನ ಮೈ ಮೇಲೆ ಬಿದ್ದು ಬರ್ತಾ ಇದ್ದೆ ಹೇಳು? ಬೇಡವೆಂದರೂ ನನ್ನ ತುಟಿನ ಕಚ್ಚಿ ಗಾಯ ಯಾಕೋ ಮಾಡ್ತಾ ಇದ್ದೆ? ಮುಚ್ಕೊಂಡು ನನ್ನಿಂದ ದೂರ ಇರಬೇಕಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ನಿಂಗೆ ಹೆಣ್ಣನ್ನು ಕಂಡ್ರೆ ತೆವಲು ಹೆಚ್ಚು ಅಲ್ವಾ? ಅದಕ್ಕೆ ಆಫೀಸ್, ಮನೆ, ಕಾರು ಎಲ್ಲೇ ಆದರೂ ಸರಿಯೇ ಶುರು ಮಾಡಿಕೊಂಡು ಬಿಡ್ತಿದ್ದೆ. ಅದಕ್ಕೆ ಹೇಗೂ ನೀನು ನಿನ್ನ ಗಂಡಸ್ತನವನ್ನು ಟೆಸ್ಟ್ ಮಾಡಿಸಲು ಹೋಗಬೇಕಲ್ಲ, ಆಗ ಹಾಗೆಯೇ ನಿಂಗೆ ಏನಾದರೂ ಕಾಯಿಲೆ, ಅದೇ ನೀನೇ ಹೇಳಿದ ಹಾಗೆ ನಿಂಗೆ ಏಡ್ಸ್ ಗೀಡ್ಸ್ ಇದೆಯಾ ಅಂತ ಟೆಸ್ಟ್ ಮಾಡಿಸಿಕೊಂಡು ಬಿಡು. ಯಾಕಂದರೆ ನಾನು ಹೇಗೆ ಬೇರೆ ಬೇರೆ ಗಂಡಸರ ಜೊತೆ ದೇಹ ಹಂಚಿಕೊಂಡಿದ್ದೀನೋ ನೀನು ಹಾಗೆ ತಾನೇ, ಅದೆಷ್ಟು ಹೆಂಗಸರ ರುಚಿ ನೋಡಿದ್ದೀಯೋ ಎನ್ನಲು ಶಟಪ್ ಪೃಥ್ವಿ ಎಂದು ಕಿರುಚುತ್ತಾನೆ ಋಷ್. ಶಟಪ್ ಮಾಡಲ್ಲ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ನಿಂಗೆ ಬಾಯಿಗೆ ಬಾಯಿ ಕೊಡುವುದು ಬೇಡ, ನಿನ್ನ ಹೊಲಸು ಮಾತುಗಳಿಗೆ ಉತ್ತರ ಕೊಡೋದು ಬೇಡ ಅಂತ. ಆದರೆ ನನ್ನನ್ನು ಕೆಣಕಿ ಕೆರಳುವ ಹಾಗೆ ಮಾಡಿದ್ದು ನೀನೇ ಹುಟ್ಟು ಲೋಫರ್, ಅತ್ಯಾಚಾರಿ, ಕಾಮುಕ, ದೇಹ ಸುಖಕ್ಕಾಗಿ ವೇಶ್ಯಾಗೃಹಗಳಿಗೆ ಬರುವವನು, ಬರೀ ನಿನ್ನ ತೆವಲು ತೀರಿಸಿಕೊಳ್ಳೋಕೆ ಲಕ್ಷ ಹಣ ಸುರಿಯುವ ನೀಚ ಲೋಫರ್ ನೀನು. ನನ್ನ ಬಗ್ಗೆ ಯಾಕೆ ಮಾತಾಡ್ತೀಯಾ? ಬೇರೆಯವರ ಕಡೆ ಬೆರಳು ಮಾಡಿ ತೋರಿಸುವ ಮೊದಲು ನಾವು ಸರಿಯಾಗಿದ್ದೀವಾ ಅಂತ ನೋಡಬೇಕು. ನೀನೇ ದೊಡ್ಡ ಗಂಡು ವೇಶ್ಯೆ, ಸಿಕ್ಕ ಕಡೆ ಪ್ಯಾಂಟ್ ಜಾರಿಸುವವನು, ನೀನೇನೋ ನನಗೆ ಹೇಳೋದು?
ಈಗಲೂ ನಿಂಗೆ ನಾನು ಹೃಷಿಕೇಶ್ ಜೊತೆ ಮಲಗಿ ಮಜಾ ಮಾಡಿ ಬಂದೆ, ಆ ಅವಕಾಶವನ್ನು ನಿನಗೆ ಕೊಡಲಿಲ್ಲ ಎನ್ನುವ ಕೋಪ ಅಲ್ವಾ? ಸರಿ ಬಾ, ಅದೇನೇನು ಮಾಡಬೇಕೋ ಮಾಡ್ಕೊ. ನಿನಗೂ ನನ್ನನ್ನು ಮಜಾ ಮಾಡಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅದಕ್ಕೆ ತಾನೇ ಆಗಾಗ ನನ್ನ ಮೈ ಕೈ ಮುಟ್ಟಿ ಮಜಾ ತೆಗೆದುಕೊಳ್ತಾ ಇದ್ದೆ. ನೀನು ನಮ್ಮ ಮನೆಯಲ್ಲಿ ಬಂದು ಇರು ಅಂತ ಕರೀತಿದ್ದೆ. ಈಗ ಬಾ, ಪೂರ್ತಿಯಾಗಿ ಅನುಭವಿಸಿ ಬಿಡು, ಆಗ ನಿಂಗೆ ಸಮಾಧಾನ ಅಲ್ವಾ ಎಂದವಳು ಅವನೆದುರು ತನ್ನ ಸೆರಗನ್ನು ಕಿತ್ತು ನಿಂತರೆ, ಇಷ್ಟು ಹೊತ್ತು ಕೋಪ ತಡೆದವನು ಇನ್ನೂ ತನ್ನಿಂದಾಗದು ಎನ್ನುವಂತೆ ಅವಳ ಕೆನ್ನೆಗೆ ಬಾರಿಸಿದ್ದ. ರಪ್ಪನೆ ಕೆಳಗೆ ಬಿದ್ದ ಹೆಣ್ಣು ಅದೇ ಕೋಪದಲ್ಲಿ ಬೀಸಿತ್ತು ಕಲ್ಲನ್ನು. ಅವಳ ಗುರಿ ತಪ್ಪಲು ಸಾಧ್ಯವೇ? ರುಷ್ಣ ಹಣೆ ಸಿಳಿತು ಅವಳೆಸೆದ ಕಲ್ಲು. ಅವನ ಹಣೆಯಲ್ಲಿ ಹರಿದ ರಕ್ತ ಕಂಡು ತುಸು ಮೆತ್ತಗಾದ ಋತ್ವಿಯ ಕಣ್ಣಲ್ಲೂ ನೀರು ಚಿಮ್ಮಿತ್ತು. ಇಷ್ಟು ಹೊತ್ತು ದುಃಖಕ್ಕೆ ಹಾಕಿದ್ದ ಕೋಪದ ಮುಖವಾಡ ಸರಿದು ಅಳಲು ಶುರು ಮಾಡುತ್ತಾಳೆ ಋತ್ವಿ. ಯಾಕ್ರೋ ನೀವೆಲ್ಲ ಹೀಗೆ? ಯಾಕೆ ಹೀಗೆ ನೀವು? ನೀನು ಮಾತ್ರ ಹೀಗೇನಾ? ಅಥವಾ ಪೂರ್ತಿ ಗಂಡು ಜಾತಿಯೇ ಹೀಗೇನಾ? ನಮ್ಮ ಸಮಾಜವೇ ಹೀಗೇನಾ? ಒಂದು ಹೆಣ್ಣು ಯಾವುದೋ ಕಾರಣಕ್ಕೆ ವೇಶ್ಯಾಮನೆಯಲ್ಲಿದ್ದು ವೇಶ್ಯಾವೃತ್ತಿಯಲ್ಲಿದ್ದು ಹೇಗೋ ಕಷ್ಟಪಟ್ಟು ಅಲ್ಲಿಂದ ಆಚೆಗೆ ಬಂದರೆ ಅವಳನ್ನು ಒಳ್ಳೆಯ ರೀತಿಯಲ್ಲಿ ಬದುಕಲು ಬಿಡಲ್ವಾ? ಆ ಕೆಟ್ಟ ಜೀವನವನ್ನು, ನರಕವನ್ನು ಅವಳೇ ಮರೆಯಬೇಕು ಅಂದುಕೊಂಡ್ರೂ ನೀವ್ಯಾರೂ ಅದನ್ನು ಮರೆಯಲ್ಲ, ಅವಳಿಗೂ ಮರೆಯಲು ಬಿಡಲ್ಲ. ಹೀಗೆ ಮಾತು ಮಾತಿಗೂ ಅವಳನ್ನು ವೇಶ್ಯೆ ವೇಶ್ಯೆ ಎಂದು ಹಿಂಸೆ ಮಾಡ್ತೀರಾ ಅಲ್ವಾ? ಒಬ್ಬ ಕಳ್ಳ, ಕೊಲೆಗಾರ ಯಾರೇ ಆಗಲಿ ಜೈಲಿಗೆ ಹೋದರೆ ಮರಳಿ ಬಂದಾಗ ಆಗಿದ್ದು ಆಗಿ ಹೋಯಿತು. ಹಿಂದಿನ ಜೀವನವನ್ನು ಮರೆತು ಹೊಸ ಜೀವನವನ್ನು ಶುರು ಮಾಡುವಂಥ ಒಂದು ಅವಕಾಶ ಕೊಡ್ತೀರಾ. ಆದರೆ ಅದೇ ಅವಕಾಶವನ್ನು ಒಬ್ಬ ವೇಶ್ಯೆಗೆ ಯಾಕೆ ಕೊಡಲ್ಲ? ಅವಳೇ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂದರೂ ನಿಮ್ಮಂಥ ಜನ ಬಿಡಲ್ಲ ಅಲ್ವಾ? ವೇಶ್ಯಾಗೃಹದಲ್ಲಿ ಇದ್ದು ಬಂದ ಮಾತ್ರಕ್ಕೆ ಆ ಹೆಣ್ಣು ಯಾವ ಗಂಡಸರ ಜೊತೆಗೂ ಮಾತನಾಡಬಾರ್ದಾ? ಮಾತನಾಡಿದರೆ ಅವಳು ಅವರ ಜೊತೆ ಮಲಗಿದ್ದಾಳೆ, ಮಲಗಲು ಹೋಗುತ್ತಾಳೆ ಅಂತಲೇ ಅರ್ಥನಾ? ಅದು ಬಿಟ್ಟು ಬೇರೆ ಏನೂ ಇಲ್ವಾ? ಅವರವರ ಶೋಕಿಗೋ ಹಣ ಸಂಪಾದನೆ ಮಾಡುವ ಸಲುವಾಗಿ ಆ ದಂಧೆ ಮಾಡುವವರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಏನೂ ತಪ್ಪೆ ಮಾಡದೆ ಆ ನರಕದೊಳಗೆ ಬಿದ್ದು ಒದ್ದಾಡುವ ಹೆಣ್ಣುಗಳು ಕೂಡ ಇರ್ತಾರೆ ಗೊತ್ತಾ? ಮುಂದೆ ನೀನು ವೇಶ್ಯೆಯ ಹತ್ತಿರ ಮಲಗಿ ನಿನ್ನ ದೇಹದ ಬಾಧೆ ತೀರಿಸಿಕೊಂಡು ಬರುವ ಮುನ್ನ ನೀನ್ಯಾಕೆ ಈ ಕೆಲಸಕ್ಕೆ ಬಂದೆ ಅಂತ ಒಂದೇ ಒಂದು ಸಲ ಕೇಳಿ ನೋಡು. ಅವಳ ಹಿಂದೆ ದೊಡ್ಡ ಕಥೆಯೇ ಇರುತ್ತೆ. ಅಣ್ಣ, ನನ್ನ ಗಂಡ ಸತ್ತೋದ, ನನ್ನ ಮಗುಗೆ ಹಾಲು ಬ್ರೆಡ್ಡು ತರೋಕೆ ಕಾಸಿಲ್ಲ, 10 ರೂಪಾಯಿ ಕೊಡೋಣ ಅಂತ ಕೇಳೋ ಹೆಣ್ಣಿಗೆ ದುಡ್ಡು ಕೊಡ್ತೀನಿ, ಆದರೆ ನನ್ನ ಜೊತೆ ಮಲಗು ಅಂತಾನೆ ನಿನ್ನಂಥ ಗಂಡಸು. ನನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ಕೆಲಸದ ಅಗತ್ಯ ಇದೆ, ನಿಮ್ಮ ಮನೆಯಲ್ಲಿ ಕೆಲಸ ಕೊಡಿ ಅಂದರೆ ನನ್ನ ಹೆಂಡತಿ ಇಲ್ದಾಗ ನನಗೆ ಹೆಂಡತಿ ಆಗ್ತೀನಿ ಅಂದರೆ ಮಾತ್ರ ಕೆಲಸಕ್ಕೆ ಬಾ ಅನ್ನೋದು ಕೂಡ ನಿನ್ನಂತಹ ಗಂಡಸೆ. ಮೇಸ್ತ್ರಿ ಅಣ್ಣ, ಇವತ್ತು 500 ರೂಪಾಯಿ ಸೇರಿಸಿಕೊಡು, ನಾಳೆ ನನ್ನ ಮಗಳ ಬರ್ತ್ಡೇ, ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ತಗೊಂಡು ಹೋಗೋಕ್ಕೆ ದುಡ್ಡು ಕೊಡು ಅಂದಿದ್ದಾಳೆ. ಈ ದುಡ್ಡನ್ನು ಮುಂದಿನ ವಾರ ಸಂಬಳದಲ್ಲಿ ಹಿಡಿ ಅಂದರೆ, ದುಡ್ಡು ಕೊಡೋದು ಬೇಡ, ಈಗಲೇ ನನಗೆ ಸುಖ ಕೊಡು ಅಂತ ಅವಳನ್ನು ಎಳೆದುಕೊಂಡು ಹೋದ ನಿನ್ನ ಕೆಲಸದ ಮೇಸ್ತ್ರಿ. ನಾನೇ ಕಣ್ಣಾರೆ ನೋಡಿದ ಸತ್ಯ ಇದು. ಕೆಲವರಿಗೆ ಮನೆ ಮಂದಿಯನ್ನು ಸಾಕಲು ಆಧಾರ ವೇಶ್ಯಾವೃತ್ತಿ. ವಯಸ್ಸಾದ ಅಪ್ಪ ಅಮ್ಮ, ಕಿತ್ತು ತಿನ್ನೋ ಬಡತನ, ಎಲ್ಲೇ ಕೆಲಸಕ್ಕೆ ಹೋದರೂ ದೇಹ ಸವರಲು ಬರ್ತಾರೆ. ವಿಧಿ ಇಲ್ಲದೆ ಅದೇ ದಂಧೆಗೆ ಇಳಿದು ಬಿಡ್ತಾರೆ. ಇನ್ನು ಕೆಲವು ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದ ಅಮಲಿನಲ್ಲಿ ಹೆತ್ತವರನ್ನು ಬಿಟ್ಟು ಊರು ಬಿಟ್ಟು ಬೇರೆ ಊರಿಗೆ ಬರ್ತಾರೆ. ಅವನು ಒಂದಷ್ಟು ದಿನ ಅವಳನ್ನು ಬಳಸಿ ಅವನಿಗೆ ಬೋರ್ ಅನಿಸಿದ ಮೇಲೆ ಈ ದಂಧೆಗೆ ತಂದು ಎಸೆದು ಹೋಗ್ತಾನೆ. ಕೆಲ ಹೆಂಗಸರನ್ನು ಅವರ ಗಂಡಂದಿರೆ ತಲೆ ಹಿಡಿತಾರೆ. ಇನ್ನು ಕೆಲವರದ್ದು ನನ್ನ ಹಾಗೆ ದಟ್ಟ ದರಿದ್ರವಾದ ಹಣೆಬರಹ. ನಿದ್ರೆ ಮಾತ್ರೆ ಕೊಟ್ಟು ಮಾರಿಬಿಡ್ತಾರೆ. ಅವಳೇನೋ ನನ್ನನ್ನು ಹೆರಲಿಲ್ಲ ನಿಜ, ಆದರೆ ಅವನು ನನ್ನಪ್ಪ, ಅವನು ನನಗೆ ಜನ್ಮ ಕೊಟ್ಟಿದ್ದ ಅಲ್ವಾ, ಅವನಾದರೂ ತಡೆಯಬಹುದಿತ್ತು. ಆದರೆ ಅವನು ಕೂಡ ತಡೆಯಲಿಲ್ಲ. ಒಟ್ಟಿನಲ್ಲಿ ಒಂದು ಹೆಣ್ಣು ವೇಶ್ಯೆ ಆಗಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ಗಂಡು ಕಾರಣ ಆಗಿರ್ತಾನೆ ಅನ್ನೋದೇ ಸತ್ಯ. ಮತ್ತೆ ಅಲ್ಲೇನು ಐಷಾರಾಮಿ ಜೀವನ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀಯಾ? ಯಂತ್ರಗಳಿಗಾದರೂ ದಿನದ ಕೆಲಸ ಮುಗಿದ ಮೇಲೆ ರೆಸ್ಟ್ ಕೊಡ್ತಾರೆ, ಆದರೆ ವೇಶ್ಯೆ ಅನ್ನೋ ಹೆಣ್ಣು ಯಂತ್ರಕ್ಕೆ, ಅವಳ ದೇಹಕ್ಕೆ ರೆಸ್ಟ್ ಕೊಡೋದೇ ಅಪರೂಪ. ದಿನದ ಅತ್ಯಧಿಕ ಸಮಯ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಅದು ವೇಶ್ಯೆ. ಅವಳು ಆಗಷ್ಟೇ ಊಟಕ್ಕೆ ಕುಳಿತಿರಲಿ, ಯಾರೋ ಒಬ್ಬ ಬಂದ ಅಂದರೆ ಅವಳನ್ನು ಪ್ರದರ್ಶನಕ್ಕೆ ಇಟ್ಟು ಅವನಿಗೆ ಅವಳು ಓಕೆ ಆದರೆ ಆ ಊಟ ಅಲ್ಲಿಯೇ ಬಾಕಿ. ಮೊದಲು ಅವನ ದೇಹದ ಹಸಿವನ್ನು ತಣಿಸಿ ಬಾ, ಮತ್ತೆ ಊಟ ಮಾಡು ಅಂತಾರೆ. ಇನ್ನು ಅಲ್ಲಿಗೆ ಬರುವ ಮುಕ್ಕಾಲು ಭಾಗ ಎಲ್ಲರೂ ಮೃಗಗಳೇ. ಅವರವರ ಹುಚ್ಚು ಆಸೆಗಳಿಗೆ ಇವರು ಸ್ಪಂದಿಸಲೇಬೇಕು.
ಇಲ್ಲವಾದರೆ ಹಿಂಸೆ ಮಾಡಿಬಿಡ್ತಾರೆ ಗೊತ್ತಾ, ನರಕ ತೋರಿಸಿ ಬಿಡ್ತಾರೆ. ಆ ಹಿಂಸೆ ಎಷ್ಟು ಯಾತನಾದಾಯಕವಾಗಿರುತ್ತದೆ ಅಂದರೆ ಒಮ್ಮೊಮ್ಮೆ ಅವಳಿಗೆ ಅಲ್ಲೇ ಪ್ರಜ್ಞೆ ತಪ್ಪಿದ್ರೂ ಆ ಮೃಗ ತನ್ನ ತೃಷೆ ತೀರಿಸಿಕೊಂಡ ನಂತರ ಅವಳತ್ತ ತಿರುಗಿಯೂ ನೋಡದೆ ಹೋಗ್ತಾನೆ. ಅವಳಿಗೆ ಪ್ರಜ್ಞೆ ಬಂದ ನಂತರ ಮತ್ತೊಂದು ಮೃಗದ ಜೊತೆ ಮಲಗಲು ರೆಡಿಯಾಗಬೇಕು, ಇಲ್ಲವಾದರೆ ದಂಧೆಯ ಮಾಲಕ್ಕಿ ಬಿಡಲ್ಲ. ಈಗ ಹೇಳು, ನೀನು ಆಗಾಗ ಹೇಳೋ ಅಷ್ಟು ತುಚ್ಛವಾ ವೇಶ್ಯೆ ಅಂದರೆ? ಅವಳು ಕಷ್ಟ ಸಹಿಷ್ಣು ಕಣೋ. ಹೊಟ್ಟೆಪಾಡಿಗಾಗಿ ವೇಶ್ಯಾವೃತ್ತಿ ಮಾಡುವವರದು ಒಂದು ಪಾಡಾದರೆ ಯಾರದ್ದೋ ಕುತಂತ್ರಕ್ಕೆ ಬಲಿಯಾಗಿ ಆ ಮನೆಯಲ್ಲಿ ನರಳುವ ಹೆಣ್ಣು ಮಕ್ಕಳದ್ದು ಮತ್ತೊಂದು ಗೋಳು. ಕೊಲೆ ದರೋಡೆ ಮಾಡಿದವರಿಗೆ ಶಿಕ್ಷೆ ಮುಗಿದ ನಂತರ ಜೈಲಿನಿಂದ ಬಿಡುಗಡೆ ಸಿಗುತ್ತೆ, ಆದರೆ ಆ ನರಕದಲ್ಲಿ ಸಿಕ್ಕಿಬಿದ್ದ ಹೆಣ್ಣಿಗೆ ಬಿಡುಗಡೆ ಇಲ್ಲ. ಅವರ ಸಾವೇ ಅವರಿಗೆ ಬಿಡುಗಡೆ. ಅಕಸ್ಮಾತ್ ನನ್ನ ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದರೂ ನಿಮ್ಮಂಥವರು ಬದುಕಲು ಬಿಡಲ್ಲ. ಮಾತು ಮಾತಲ್ಲೇ ಇರಿದು ಜರಿದು ಕೊಂದು ಬಿಡ್ತೀರಾ ಅಲ್ವಾ? ಹಾಗಾದರೆ ವೇಶ್ಯೆಯರಿಗೆ ಬದುಕುವ ಹಕ್ಕಿಲ್ವಾ ಸರ್? ಅವಳು ವೇಶ್ಯೆ ಆಗಿದ್ಲು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ನಿಮ್ಮೆಲ್ಲರ ಹಾಗೆ ಬದುಕುವ ಹಕ್ಕಿಲ್ವಾ? ನಿಮ್ಮೆಲ್ಲರ ಮಧ್ಯೆ ಅವಳು ಜೀವಿಸುವ ಹಾಗೂ ಇಲ್ವಾ? ನಿನ್ನಂಥವರಿಗೆ ನಮ್ಮ ನಡುವೆ ಇರುವ ಯೋಗ್ಯತೆ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಅದರ ಅರ್ಥ ಏನು ಸರ್? ಅಂದರೆ ನಾನು ಮತ್ತೆ ವೇಶ್ಯಾಗೃಹಕ್ಕೆ ಹೋಗಬೇಕು ಅಂತಾನಾ, ಅಥವಾ ಈ ಭೂಮಿಗೆ ಗುಡ್ ಬೈ ಹೇಳಬೇಕು ಅಂತಾನಾ? ನಾನೇನು ಬಯಸಿ ಅಲ್ಲಿಗೆ ಹೋಗಲಿಲ್ಲ ಸರ್. ಮೋಸದಿಂದ ನನ್ನನ್ನು ಮಾರಿಬಿಟ್ರು ಅಂತ ಹೇಳಿದ್ದೀನಿ ಅಲ್ವಾ? ಇಲ್ಲಿ ನೀವು 1 ಕೋಟಿ ಕೊಡು, ಇಲ್ಲವಾದರೆ ನಾನು ಕೊಡುವ ಈ ರೀತಿಯ ಹಿಂಸೆಯನ್ನು ಸಹಿಸಿಕೋ ಅಂತೀರಾ. ಅಲ್ಲಿ ಆ ದಂಧೆಯ ಓನರ್ ನಿನ್ನನ್ನು 75 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದೀನಿ, ಆ ದುಡ್ಡನ್ನು ದುಡಿದು ಕೊಡು ಅಂತಾಳೆ. ನಾನು ಏನು ಮಾಡಬೇಕು ಸರ್? ಎಲ್ಲಿಂದ ತರಲಿ ಅಷ್ಟು ದುಡ್ಡನ್ನು ಹೇಳಿ? ಅಲ್ಲಿಂದ ತಪ್ಪಿಸಿಕೊಂಡು ಬರುವಾಗ ಅಬ್ಬಾ ಸದ್ಯ ಇನ್ನಾದರೂ ನಾನು ನೆಮ್ಮದಿಯಿಂದ ಇರಬಹುದು ಅಂದ್ಕೊಂಡೆ. ಪರಿಚಯದವರಿಂದ ಬಚ್ಚಿಟ್ಟುಕೊಂಡು ಬದುಕಿದ್ರೂ ಪರವಾಗಿಲ್ಲ, ಆದರೆ ಆ ದಂಧೆಯ ಕರಿನೆರಳು ನನ್ನ ಮೇಲೆ ಬೀಳಬಾರ್ದು ಅಂದ್ಕೊಂಡು ಕಷ್ಟಪಟ್ಟು ದುಡಿಯಲು ಮುಂದಾದೆ ಸರ್. ಯಾವುದೇ ಕೆಲಸವಾದರೂ ಸರಿಯೇ, ಕೊನೆಗೆ ಅದು ಬೇರೆಯವರ ಮನೆಯ ಬಚ್ಚಲು ತೊಳೆಯುವುದಾದರೂ ಸರಿ ಅಂದ್ಕೊಂಡೆ. ಆದರೆ ಅಲ್ಲಿಂದ ಬಂದ ಹೆಣ್ಣು ಅಷ್ಟು ಸುಲಭವಾಗಿ ಜೀವನ ಮಾಡಲು ಸಾಧ್ಯವಿಲ್ಲ ಅಂತ ನೀವು ತೋರಿಸಿಕೊಟ್ಟು ಬಿಟ್ರಿ ಸರ್. ಏನು ಗೊತ್ತಾ ಸರ್, ನಾನು ಎಲ್ಲ ಹುಡುಗಿಯರ ಹಾಗೆ ಸಾಫ್ಟ್ ಅಲ್ಲ, ತುಂಬಾ ರಫ್. ನೀವು ಕಲ್ಲು ತಗೊಂಡು ನನ್ನ ಕೈ ಚಚ್ಚಿದ್ರೂ ನಾನು ತಕ್ಷಣಕ್ಕೆ ಅಳಲ್ಲ, ನೋವನ್ನು ಸಹಿಸಿಬಿಡ್ತೀನಿ. ಸಾಯುವ ಬಗ್ಗೆ ಅಂತೂ ಯೋಚನೆ ಮಾಡಿದ ಹೆಣ್ಣೇ ಅಲ್ಲ. ನನ್ನನ್ನು ಮಾರಿದ್ದಾರೆ ಅಂತ ತಿಳಿದಾಗ ಕೂಡ ಸಾಯುವ ಯೋಚನೆ ಮಾಡಲೇ ಇಲ್ಲ ನಾನು. ಆದರೆ ಈಗ ಯಾಕೋ ಇದೆಲ್ಲ ಸಾಕು ಅನಿಸುತ್ತಿದೆ ನನಗೆ. ನನಗಿನ್ನೂ 20 ವರ್ಷ, ಈಗಲೇ ಸಾಯುವ ಯೋಚನೆ ಮಾಡಬಾರ್ದು ಎನ್ನುವ ಕಾರಣಕ್ಕೆ ಇದುವರೆಗೂ ಸುಮ್ಮನಿದ್ದೆ. ಆದರೆ ಇಂದು ನೀವಾಡಿದ ಮಾತುಗಳಿಂದ ಬದುಕುವ ಆಸೆಯೇ ಹೊರಟು ಹೋಯಿತು ಸರ್. ಒಬ್ಬಳೇ ಮನೆ ಮಾಡಿಕೊಂಡು ಇದ್ದರೆ ಕೆಟ್ಟ ಗಂಡಸರು ಹಿಂಸೆ ಕೊಡ್ತಾರೆ, ಕಣ್ಣು ಹಾಕ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ಉಳಿದರೆ ಜನ ನೂರಾರು ಪ್ರಶ್ನೆ ಮಾಡಿ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಎನ್ನುವ ಕಾರಣಕ್ಕೆ, ನೂರಾರು ಹೆಣ್ಣು ಮಕ್ಕಳು ಇರುವ ಕಡೆ ಇದ್ದರೆ ನನಗೂ ಸೇಫ್ಟಿ ಎನ್ನುವ ಕಾರಣಕ್ಕೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ನೋಡಿದ್ದು ಸರ್. ನೀವು ತಿಳಿದಂತೆ ಯಾವ ಕೆಟ್ಟ ಆಟವನ್ನು ಆಡಲು ಅಲ್ಲ. ರಿಚಿ ಸರ್ ಹತ್ತಿರ ಸಲ್ಮಾನ್ ಖಾನ್ ಫೋಟೋಸ್ ಇತ್ತು, ಅದನ್ನು ಕೊಡಿ ಅಂತ ಕೇಳಿ ಫೋನ್ ನಂಬರ್ ಪಡೆದೆ ಸರ್. ಅದರ ಹೊರತು ಮತ್ತೇನೂ ಇಲ್ಲ. ಇವತ್ತು ಪಾರ್ಟಿಗೆ ಬರುವಾಗ ನನ್ನ ಪರ್ಸ್ನ ನಿಮ್ಮ ಕಾರಲ್ಲೇ ಮರೆತು ಬಿಟ್ಟೆ. ಅಲ್ಲೇ ನನ್ನ ಫೋನ್ ಕೂಡ ಇರಬೇಕು. 0108 ಫೋನ್ನ ಪಾಸ್ವರ್ಡ್, ಅದನ್ನು ಓಪನ್ ಮಾಡಿ ನೋಡಿ. ನಾನು ಯಾವ ಗಂಡಸರ ಜೊತೆಗೂ ಟಚ್ನಲ್ಲಿಲ್ಲ ಸರ್. ಅದರಲ್ಲೇ ನಾನು ಖುಷ್ಗೆ ರಾಖಿ ಕಟ್ಟಿರುವ ಫೋಟೋ ಕೂಡ ಇದೆ. ಹೋಗಿ ಒಮ್ಮೆ ಎಲ್ಲವನ್ನು ನೋಡಿ. ಹೃಷಿಕೇಶ್ ಜೊತೆಗೆ ಆಸ್ಪತ್ರೆಗೆ ಹೋಗಿದ್ದೆ ಸರ್. ಅವರ ಹೆಂಡತಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ರಕ್ತದ ಅಗತ್ಯವಿದೆ ಅಂದಿದ್ದಕ್ಕೆ ಅವನು ನನ್ನನ್ನು ಕರೆದದ್ದು. ಹಿಂದೊಮ್ಮೆ ಇದೇ ಹೃಷಿಕೇಶ್ ನನ್ನ ಅಪ್ಪನಿಗೆ ರಕ್ತ ಕೊಟ್ಟಿದ್ದ. ಆ ಕಾರಣಕ್ಕೆ ಅವನ ಹೆಂಡತಿಗೆ ರಕ್ತ ಕೊಡಿಲ್ಲ. ತಾಯಿ ಮಗುವಿಗೆ ಒಳ್ಳೆಯದಾಗಲಿ ಅಂದ್ಕೊಂಡು ಹೋಗಿ ರಕ್ತ ಕೊಟ್ಟು ಬಂದೆ. ಹೆರಿಗೆಯಾಗಿ ಹೆಣ್ಣು ಮಗು ಹುಟ್ಟುವ ಹೊತ್ತಿಗೆ ಸಮಯ 12:30. ಮಗುವನ್ನು ಮೊದಲು ನನ್ನ ಕೈಗೆ ಕೊಟ್ಟ ಹೃಷಿಕೇಶ್ ನನ್ನ ಮಗಳಿಗೆ ನಿನ್ನ ಹೆಸರನ್ನೇ ಇಡ್ತೀನಿ ಎಂದಾಗ ಕೈ ಮುಗಿದು ಬಿಟ್ಟೆ. ಈ ಪ್ರಪಂಚ ಪೂರ್ತಿ ಹುಡುಕಿದ್ರೂ ನನ್ನಂಥ ನತದೃಷ್ಟ ಹೆಣ್ಣು ಸಿಗೋದಿಲ್ಲ. ದಯವಿಟ್ಟು ಆವ್ಯ ಎನ್ನುವ ಹೆಸರನ್ನು ಇಡಬೇಡ ಅಂದ್ಬಿಟ್ಟೆ ಸರ್. ಅನುಮಾನ ಇದ್ದರೆ ಇಲ್ಲಿ ಕೈಗೆ ಪುಟ್ಟ ಬ್ಯಾಂಡೇಡ್ ಹಾಕಿದ್ದಾರೆ ನೋಡಿ ಎಂದು ತನ್ನ ಕೈ ತೋರಿಸುತ್ತಾಳೆ ಋತ್ವಿ. ಇವತ್ತು ಬೆಳಗ್ಗೆ ತಿಂಡಿ ತಿಂದಿದ್ದು, ಅದರ ನಂತರ ಏನೂ ತಿಂದಿರಲಿಲ್ಲ. ಪಾರ್ಟಿಯಲ್ಲಿ ಕೂಡ ಊಟ ಮಾಡಲಿಲ್ಲ. ಅದರ ಆಯಾಸ ಸರ್ ನನಗೆ.
ಅದಕ್ಕೆ ಬ್ಲಡ್ ಕೊಟ್ಟ ಕೂಡಲೇ ತಲೆ ತಿರುಗಿ ಬಿದ್ದುಬಿಟ್ಟೆ. ಆಗಲೇ ಸೆರಗು ಕಿತ್ತಿದ್ದು, ನಾನು ಒಂಟಿಪಿನ್ ಮಾಡಿದ್ದು. ಇಲ್ಲಿಗೆ ನನ್ನನ್ನು ಕರೆದುಕೊಂಡು ಬಂದ ಋಷಿಕೇಶ್ ನನ್ನನ್ನು ಅಪ್ಪಿ ನೆತ್ತಿಗೆ ಮುತ್ತು ಕೊಟ್ಟಿದ್ದು ಕೃತಜ್ಞತೆಯ ದೃಷ್ಟಿಯಿಂದ ಸರ್. ಇವತ್ತು ನಾನು ರಕ್ತ ಕೊಡೋದು ತಡ ಆಗಿದ್ರೆ ಅವನ ಹೆಂಡತಿ ಮಗು ಇಬ್ಬರೂ ಉಳಿತಿರ್ಲಿಲ್ಲ ಎನ್ನುವ ಕಾರಣಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ ಇನ್ಮೇಲೆ ನಿನ್ನನ್ನು ನನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತೀನಿ ಅಂತ ಹೇಳಿ ಹೋದ ಸರ್. ಅದರ ಹೊರತಾಗಿ ನೀವು ತಿಳಿದಂತೆ ಬೇರೆ ಏನೂ ಇಲ್ಲ. ನಿಮಗೆ ಒಂದು ಸಲ ಗಂಡು ವೇಷೆ ಅಂದ್ರೇ ಇಷ್ಟು ಕೋಪ ಬರುವಾಗ ನೀವು ಅದೆಷ್ಟು ಸಲ ನನಗೆ ಹೀಗೆ ಹೇಳಿ ಹೇಳಿ ಹಿಂಸೆ ಮಾಡಿದ್ದೀರಾ ಯೋಚನೆ ಮಾಡಿ. ವೇಶ್ಯೆ ಎನ್ನುವ ಅದೊಂದು ಪದವಿದೆ ಅಲ್ವಾ, ಅದು ತುಂಬಾ ಎಫೆಕ್ಟಿವ್ ಸರ್. ತುಂಬ ನೋವು ಕೊಡುತ್ತೆ, ತುಂಬಾ ಹರ್ಟ್ ಮಾಡುತ್ತೆ. ಗಂಡಾಗಿ ನಿಮಗೇ ಆ ಪದವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಿದ್ಮೇಲೆ ನನಗೆ ಹೇಗೆ ಆಗಬಹುದು ಯೋಚನೆ ಮಾಡಿ. ಅಲ್ಲಿದ್ದು ಬಂದೆ ಎನ್ನುವ ಮಾತ್ರಕ್ಕೆ ಯಾವ ಗಂಡಸರ ಜೊತೆಗೂ ಮಾತನಾಡಬಾರ್ದು ಅನ್ನೋದು ಸರಿನಾ? ಮಾತನಾಡಿದರೂ ಅವರೊಂದಿಗೆ ದೇಹ ಹಂಚಿಕೊಂಡೆ ಅನ್ನೋದು ಸರಿನಾ? ನೋವಾಗುತ್ತೆ ಸರ್, ತುಂಬಾ ನೋವಾಗುತ್ತೆ. ದಯವಿಟ್ಟು ಇನ್ಮೇಲೆ ಯಾವತ್ತೂ ಯಾರಿಗೂ ವೇಶ್ಯೆ ಎನ್ನುವ ಪದವನ್ನು ಬಳಸಬೇಡಿ ಸರ್. ಇದೇ ಕಾರಣಕ್ಕೆ ನಿಮ್ಮ ಮನೆಯವರು ನಿಮ್ಮನ್ನು ಮದುವೆ ಆಗ್ತೀಯಾ ಅಂದಾಗ ಆಗಲ್ಲ ಅಂದಿದ್ದು ನಾನು. ಈಗಲೇ ಹೀಗೆ ಆ ಪದ ಹೇಳಿ ಹೇಳಿ ನನ್ನನ್ನು ಸಾಯಿಸ್ತಾ ಇದ್ದೀರಾ, ಇನ್ನು ನಿಮ್ಮನ್ನು ಮದುವೆ ಆದರೆ ಬಿಡ್ತೀರಾ ಸರ್? ಆಗ ನನಗೆ ನಿತ್ಯ ನರಕ ತೋರಿಸಿಬಿಡ್ತೀರಾ. ಇಲ್ಲಿ ಅಕ್ಕಪಕ್ಕ ಮನೆಗಳಿಲ್ಲ, ನೀವು ಮಾತನಾಡಿದ್ದು ಯಾರೂ ಕೇಳಿಲ್ಲ ನೋಡಿಲ್ಲ ಸರಿ. ಒಂದು ವೇಳೆ ಅಕ್ಕಪಕ್ಕ ಮನೆಯಿದ್ದು ಅವರೆದುರು ನೀವು ನನ್ನನ್ನು ಹಾಗೆಲ್ಲ ಹೇಳಿದರೆ ನನ್ನ ಸ್ಥಿತಿ ಏನಾಗುತ್ತಿತ್ತು ಎನ್ನುವ ಅಂದಾಜಿದೆಯಾ ನಿಮಗೆ? ಅದಕ್ಕೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಸರ್, ವೇಶ್ಯೆ ಎನ್ನುವ ಪದವನ್ನು ನಿಮ್ಮ ಲೈಫ್ನಿಂದ ತೆಗೆದುಬಿಡಿ. ಯಾರಿಗೂ ಆ ಮಾತಲ್ಲಿ ಬೈಬೇಡಿ ಎಂದವಳು ತನ್ನ ಮಾತು ಮುಗಿಯಿತು ಎನ್ನುವಂತೆ ಸುಮ್ಮನೆ ಕುಳಿತರೆ ರಕ್ತ ಬರುತ್ತಿದ್ದ ಹಣೆಯನ್ನು ಅದರ ಪಾಡಿಗೆ ಬಿಟ್ಟು ತಾನು ಮಣ್ಣಿನ ಮೇಲೆಯೇ ಕೂರುತ್ತಾನೆ ಋಷ್. ಒಂದಷ್ಟು ಹೊತ್ತಿನ ಮೌನದ ನಂತರ ತನ್ನ ಸೀರೆಯ ಸೆರಗನ್ನು ಹರಿದು ಋಷ್ನ ಹಣೆಗೆ ಕಟ್ಟುವ ಋತ್ವಿ. ಸಾರಿ ಸರ್, ನನಗೆ ಕೋಪ ಬಂದರೆ ನಾನು ಹೀಗೇನೆ. ನಿಮಗೆ ಹೊಡೆದು ಬಾಯಿಗೆ ಬಂದಂತೆ ಬೈದದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಎದ್ದೇಳಿ ಸರ್, ಮನೆಗೆ ಹೋಗಿ ಎನ್ನುತ್ತಾ ಅವನ ತೋಳನ್ನು ಹಿಡಿದು ಎಬ್ಬಿಸಿದಾಗ ತಪ್ಪಿತಸ್ಥ ಭಾವದಲ್ಲಿ ಅವಳನ್ನು ನೋಡುವ ಋಷ್ ಬಾಯಿ ತೆರೆಯುವ ಮುನ್ನವೇ, ಮನೆಗೆ ಹೋಗಿ ಸರ್, ನನಗೂ ಆಯಾಸವಾಗಿದೆ, ನಾನು ರೆಸ್ಟ್ ಮಾಡಬೇಕು ಎಂದು ಅವನನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆಗೆ ಹೋಗುತ್ತಾಳೆ ಋತ್ವಿ. ಕಥೆ ಮುಂದುವರಿಯುವುದು. ವೇಶ್ಯೆ ಅನ್ನೋದು ಸಣ್ಣ ಪದವೇ ಆದರೂ ಅದು ಕೊಡುವ ನೋವು ಮತ್ತೊಂದು ಪದ ಕೊಡಲು ಸಾಧ್ಯವೇ ಇಲ್ಲ. ಒಬ್ಬ ವೇಶ್ಯೆಯ ಪ್ರತಿನಿಧಿಯಾಗಿ ಋತ್ವಿ ಕೇಳಿದ ಪ್ರಶ್ನೆಗಳು ನ್ಯಾಯಸಮ್ಮತವೇ ಅಲ್ವಾ? ಹಾಗಾದರೆ ವೇಶ್ಯಾವೃತ್ತಿ ಬಿಟ್ಟು ಹೊಸ ಜೀವನ ಕಟ್ಟಿಕೊಳ್ಬೇಕು ಅಂದುಕೊಳ್ಳುವ ಹೆಣ್ಣನ್ನು ನಮ್ಮ ಸಮಾಜ, ನಮ್ಮ ಜನ ಸ್ವೀಕರಿಸುವುದೇ ಇಲ್ವಾ? ಸ್ವೀಕರಿಸಿದರೂ ಆಗಾಗ ಅದೇ ಮಾತಿನಿಂದ, ಅದೇ ಹೆಸರಿನಿಂದ ಕರೆದು ಬದುಕಿದ್ದಾಗಲೇ ಅವಳನ್ನು ಸಾಯಿಸಿ ಬಿಡ್ತಾರೆ ಅಲ್ವಾ? ಅವಳೇನೋ ತಾನು ವೇಶ್ಯಾಗೃಹದಲ್ಲಿದ್ದಾಗ ಅಲ್ಲಿದ್ದ ಹೆಂಗಸರು ಹೇಳಿದ ಅವರ ನೋವಿನ ಕಥೆಗಳನ್ನು ಇವನ ಎದುರು ಎಳೆ ಎಳೆಯಾಗಿ ಬಿಡಿಸಿ ಇಟ್ಲು. ಆದರೆ ಈಗ ಅವನ ಮನದಲ್ಲಿ ಇವಳ ಬಗ್ಗೆ ಒಂದು ಅನುಕಂಪ ಮೂಡಿರುತ್ತೆ. ಯಾಕಂದರೆ ಇವಳು ಹೇಳಿದ ಎಲ್ಲ ನೋವುಗಳನ್ನು ಇವಳೇ ಅನುಭವಿಸಿರಬಹುದೋ ಏನೋ ಎಂದು ಅಲ್ವಾ? ಮತ್ತದೇ ತಪ್ಪು ಕಲ್ಪನೆ ಮೂಡಿತ್ತು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕಥೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು 1 ಅಥವಾ 2 ಸಾಲುಗಳಲ್ಲಿ ತಿಳಿಸಿದರೆ ನಮಗೂ ಕೂಡ ಹೆಚ್ಚೆಚ್ಚು ಕತೆ ಹಾಕೋಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಗತ್ತೆ. ಹಾಗಂತ ಕಥೆಯಲ್ಲಿ ಬದಲಾವಣೆ ತನ್ನಿ ಅಂತ ಮಾತ್ರ ಹೇಳಬೇಡಿ. ಯಾಕಂದರೆ ನಾನು ಈಗಾಗಲೇ ಪ್ರತಿಲಿಪಿಯಲ್ಲಿ ಈ ಕಥೆಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.